ಎಲ್ರಿಗೂ ನಮಸ್ಕಾರ. ಈಗ ನಾವು ಮಧುರ ಕನ್ನಡ ಭಾಗ 1-2 ಈ ಒಂದು ಪಠ್ಯಪುಸ್ತಕದ ಮುಂದಿನ ಪಾಠವನ್ನ ನೋಡೋಣ. ಯಾವ ಪಾಠ, ಅದರ ವಿವರಣೆಯನ್ನು, ಅದರ ಲೇಖಕರ ಪರಿಚಯ ಇತ್ಯಾದಿ ಎಲ್ಲ ನೋಡ್ತಾ ಹೋಗೋಣ. ಮಧುರ ಕನ್ನಡ ಭಾಗ 1 ಮತ್ತು 2 15ನೇ ಗದ್ಯ ಪಾಠ ಆಹುತಿ ಕೊಡಗಿನ ಗೌರಮ್ಮ. ಈ ಒಂದು ಪಾಠನ ನಾವು ಇವತ್ತು ನೋಡೋಣ. ಇದೊಂದು ಸಣ್ಣ ಕತೆ. ಸಣ್ಣ ಕಥೆಯ ಸ್ವರೂಪ ಏನು ನೋಡೋಣ. ಸಣ್ಣ ಕಥೆಯೇ ಕಾದಂಬರಿಯ ಒಂದು ಸೂಕ್ಷ್ಮ ರೂಪ. ಇಲ್ಲಿ ಕಥೆಯು ಚೌಕಟ್ಟಿನ ಮಿತಿಯಲ್ಲಿರುತ್ತದೆ. ಹೇಳಬೇಕಾದುದನ್ನು ಅಡಕ ಮಾಡಿ ಹೇಳಬೇಕಾಗುತ್ತದೆ. ಸಣ್ಣ ಕಥೆಯು ಯಾವುದಾದರೂ ಒಂದು ಘಟನೆ ಅಥವಾ ವ್ಯಕ್ತಿ ಅಥವಾ ಸನ್ನಿವೇಶವನ್ನು ಆಧರಿಸುತ್ತದೆ. ಸಣ್ಣ ಕಥೆ ಏನು? ಘಟನೆ ಅಥವಾ ವ್ಯಕ್ತಿ ಅಥವಾ ಸನ್ನಿವೇಶ. ಅದು ಯಾವುದಾದ್ರೂ ಒಂದು ಸನ್ನಿವೇಶ ಇರುತ್ತೆ ಅಥವಾ ವ್ಯಕ್ತಿಯ ಜೊತೆ ಇರುತ್ತೆ ಅಥವಾ ಘಟನೆಯನ್ನ ಕುರಿತು ಕಥೆಯನ್ನ ಹೆಣೆಯಲಾಗಿರುತ್ತೆ. ಸಣ್ಣ ಕಥೆಯನ್ನು ಬರೆಯುವುದು ಕಾದಂಬರಿಯನ್ನು ಬರೆಯುವಷ್ಟು ಸುಲಭವಲ್ಲ. ಸಣ್ಣ ಕಥೆ ಬರೆಯುವವರಿಗೆ ಸಂಕ್ಷಿಪ್ತ ರೂಪದಲ್ಲಿ ಕಥೆಯ ಹರಹನ್ನು ಹೇಳುವುದಲ್ಲದೆ ಓದುಗನಲ್ಲಿ ಆಸಕ್ತಿಯನ್ನು ಉಳಿಸಿಕೊಂಡು ಸಣ್ಣ ಕಥೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತಾನೆ. ಏಕೆಂದರೆ ತನಗೆ ಸಿಗುವ ಅಲ್ಪಕಾಲದಲ್ಲಿ ಇಂತಹ ಸಾಹಿತ್ಯ ಓದುವುದು ಬಹು ಸುಲಭ. ನೋಡ್ರಿ, ಸಣ್ಣ ಕಥೆ ಅಂದ್ರೆ ಎಲ್ರಿಗೂ ಇಷ್ಟ. ಆ ಸಣ್ಣ ಕಥೆಯಲ್ಲಿ ಓದ್ಬೇಕಂದ್ರೆ ಓದುಗರನ್ನ ಸೆಳೆದುಕೊಂಡು ಹೋಗ್ಬೇಕು. ಅಲ್ಪ ಕಾಲದಲ್ಲಿ ಅಂದ್ರೆ ಸಣ್ಣ ಕಥೆ, ಕಾದಂಬರಿ ಆದ್ರೆ ಟೈಮ್ ಜಾಸ್ತಿ ತಗೊಳ್ಳೋದು. ಕಥೆಯನ್ನ ಓದ್ಬೇಕಾದ್ರೆ ಸ್ವಲ್ಪ ಅವಧಿಯಲ್ಲೇ ಸಾಹಿತ್ಯ ಓದಿದಂತೆ ಆಗುತ್ತೆ. ಇಲ್ಲಿ ವರದಕ್ಷಿಣೆಗೆ ಹೆಣ್ಣೊಬ್ಬಳು ಬಲಿಯಾಗುವುದು ಆಹುತಿ ಕಥೆಯ ವಸ್ತು. ಈ ಒಂದು ಗದ್ಯ ಭಾಗದ ಕಥೆಯ ವಸ್ತು ಏನು ಅಂತಂದ್ರೆ ವರದಕ್ಷಿಣೆಗೆ ಹೆಣ್ಣೊಬ್ಬಳು ಬಲಿಯಾಗುವಂತ ಒಂದು ಘಟನೆ, ಸನ್ನಿವೇಶ ಇಲ್ಲಿ ಬರುತ್ತೆ. ಹಿಂದಿನಿಂದಲೂ ದಾನ ಮಾಡುವಾಗ ದಕ್ಷಿಣೆಯನ್ನು ಇಡುವ ಪದ್ಧತಿ ರೂಢಿಯಲ್ಲಿತ್ತು. ಅಂತೆಯೇ ಮದುವೆ ಸಂದರ್ಭದಲ್ಲಿ ಕನ್ಯಾದಾನ ಮಾಡುವಾಗ ದಕ್ಷಿಣೆಯ ರೂಪದಲ್ಲಿ ಹಣವನ್ನು ಇಡಲಾಗುತ್ತಿತ್ತು. ದಿನ ಕಳೆದಂತೆ ಇದು ವರದಕ್ಷಿಣೆಯಾಗಿ ಬೆಳೆದು ಬಂದಿದೆ. ನೋಡಿ, ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಯಾವುದೋ ಒಂದು ದಾನ ಮಾಡಿದಾಗ ಅದರ ಜೊತೆಗೆ ದಕ್ಷಿಣೆ ನೀಡುವ ಪದ್ಧತಿ ಇತ್ತು. ಈ ಕನ್ಯಾದಾನ, ಮದುವೆ ಅಂದ್ರೆ ಕನ್ಯಾದಾನ ಮಾಡಬೇಕಾದ್ರೆ ಅಲ್ಲಿ ಕೂಡ ದಕ್ಷಿಣೆ ರೂಪದಲ್ಲಿ ಹಣವನ್ನ, ದ್ರವ್ಯವನ್ನ ಕೊಡಬೇಕಾದ ಒಂದು ಪ್ರತೀತಿ ಬೆಳೀತು. ಅದರ ಜೊತೆಗೆ ಅದೇ ವರದಕ್ಷಿಣೆಯಾಗಿ ಮಾರ್ಪಟ್ಟಿತು. ಹೆಣ್ಣಿನ ತಂದೆಯು ಗಂಡಿಗೆ ಅಥವಾ ಗಂಡಿನ ಕಡೆಯವರಿಗೆ ನೀಡಲೇಬೇಕಾಗಿರುವ ಹಣ, ವಸ್ತು, ಒಡವೆ ಇತ್ಯಾದಿಯನ್ನೆಲ್ಲ ನಾವು ವರದಕ್ಷಿಣೆ ಅಂತ ಕರಿತೀವಿ. ಇನ್ನು ಈ ಪಠ್ಯವನ್ನ ನಾವು ಯಾಕೆ ತಿಳ್ಕೋಬೇಕು? ಈ ಕಥೆಯ ಮುಖ್ಯ ಉದ್ದೇಶವೆಂದರೆ ಸಮಾಜದಲ್ಲಿ ಇಂದಿಗೂ ಪ್ರಚಲಿತವಾಗಿ ಈ ಕಥೆಯ ಮುಖ್ಯ ಉದ್ದೇಶವೆಂದರೆ ಸಮಾಜದಲ್ಲಿ ಇಂದಿಗೂ ಪ್ರಚಲಿತವಾಗಿ ವರದಕ್ಷಿಣೆ ಬಗ್ಗೆ ಕ್ಷಕಿರಣ ಬೀರುವುದು ಆಗಿದೆ. ಇಂದಿನ ಯುವ ಪೀಳಿಗೆಯಲ್ಲಿ ವರದಕ್ಷಿಣೆಯಿಂದಾಗುವ ಅನಾಹುತಗಳ ಬಗ್ಗೆ ಗಮನ ಸೆಳೆದು ಅದರ ವಿರುದ್ಧ ಹೋರಾಡುವಂತಹ ಮನೋಭಾವ ಬೆಳೆಸುವುದು ಈ ಕಥೆಯ ಮುಖ್ಯ ಉದ್ದೇಶ ಆಗಿದೆ. ಕಥೆಯ ಉದ್ದೇಶ ಏನು? ಇಂದಿನ ಯುವಕರಲ್ಲಿ ವರದಕ್ಷಿಣೆಯಿಂದ ಆಗುವಂತ ಪರಿಣಾಮ, ಘೋರ ಪರಿಣಾಮ, ಅನಾಹುತಗಳ ಬಗ್ಗೆ, ಅವರ ಬಗ್ಗೆ ಆ ಒಂದು
ಅನಾಹುತ ಬಗ್ಗೆ ಯುವಕರ ಗಮನ ಸೆಳೆದು ಅದರ ವಿರುದ್ಧ ಹೋರಾಡುವಂತ ಮನೋಭಾವ ಬೆಳೆಸುವುದು ಆಗಿದೆ. ವರದಕ್ಷಿಣೆಯ ವಿರುದ್ಧ ಯುವತಿಯರಲ್ಲಿ ಜಾಗೃತಿ ಮೂಡಿಸುವುದು ಈ ಕಥೆಯ ಇನ್ನೊಂದು ಉದ್ದೇಶ. ಆಮೂಲಾಗ್ರವಾಗಿ ವರದಕ್ಷಿಣೆಯಂತ ಪಿಡುಗು ನಿವಾರಣೆಯಾಗಬೇಕಾದ್ರೆ ಕಥಾನಾಯಕನ ತಂದೆಯಂತ ಸಹೃದಯರು ಮುಂದಾಗಬೇಕು. ವರದಕ್ಷಿಣೆ ಬಯಸುವ ಗಂಡನ್ನು ಧಿಕ್ಕರಿಸಿ ಸಮಾಜದಲ್ಲಿ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವ ಮನೋಸ್ಥೈರ್ಯ ಹೆಣ್ಣುಗಳಲ್ಲಿ ಉಂಟಾಗಬೇಕು. ಅಂದಾಗ ಮಾತ್ರ ವರದಕ್ಷಿಣೆ ನಿರ್ಮೂಲನೆ ಆಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ಕಥೆಯಲ್ಲಿ ಇರುವಂತ ಒಂದು ಶೈಲಿ ಯಾವ ರೀತಿ ಇದೆ ಅದನ್ನ ನೋಡೋಣ. ಆಹುತಿ ಎಂಬ ಕಥೆಯನ್ನು ಬರೆದ ಕೊಡಗಿನ ಗೌರಮ್ಮನವರು ನೇರ ಶೈಲಿಯ ನಿರೂಪಣಾ ವಿಧಾನದಲ್ಲಿ ಸಿದ್ಧಹಸ್ತರು. ಅವರ ಭಾಷೆಯು ಸರಳವೂ ಸುಂದರವೂ ಆಗಿದ್ದು ಓದುಗರಲ್ಲಿ ನಿರಂತರ ಆಸಕ್ತಿಯನ್ನು ಕಡೆಯವರೆಗೂ ಉಳಿಸಿಕೊಂಡು ಹೋಗಬಲ್ಲುದಾಗಿದೆ. ಅವರು ಬಳಸಿರುವ ಪದಗಳು ಜನರು ಪ್ರತಿನಿತ್ಯ ಆಡುವ ಪದಗಳಾಗಿದ್ದರೂ ಅವನ್ನು ಸಮಯೋಚಿತವಾಗಿ ಅರ್ಥವತ್ತಾಗಿ ಬಳಸಿದ್ದಾರೆ. ನೋಡ್ರಿ, ಯಾವ ಪದಗಳನ್ನ ಬಳಸಿದ್ದಾರೆ ಇಲ್ಲಿ ನಾವು ನೋಡಿ. ಮಣ್ಣುಗೂಡಿಸು, ಶಾಂತಿ ವಿಹೀನ, ಸತ್ತ ಹೆಣದಂತೆ ಎಂಬ ವಿಶೇಷಾರ್ಥದಲ್ಲಿ ಈ ಪದಗಳನ್ನ ವಿಶೇಷಾರ್ಥದಲ್ಲಿ ಪಾಠ ಓದ್ತಾ ಹೋದಂತೆ ಗೊತ್ತಾಗುತ್ತೆ ನಮ್ಗೆ. ಸತ್ತ ಹೆಣದಂತೆ ಎಂಬ ಪದವು ಶಾಂತಿಗೆ ತನ್ನ ಜೀವನದ ಮೇಲಿನ ಜಿಗುಪ್ಸೆಗೆ ಕನ್ನಡಿ ಹಿಡಿದಂತಾಗಿದೆ. ರತಿದೇವಿ ಎಂಬ ಪದವು ಶಾಂತಿಯ ಅಪ್ರತಿಮೆ ಸೌಂದರ್ಯ ರಾಶಿಯನ್ನು ಅಡಕಗೊಂಡಿದೆ. ತಮ್ಮ ಕಥೆಯಲ್ಲಿ ಆಡು ನುಡಿಯನ್ನೂ ಸಹ ಅಷ್ಟೇ ಸಮಯ ಪ್ರಜ್ಞೆಯಿಂದ ಬಳಸಿಕೊಂಡಿರುವುದಕ್ಕೆ ಯಾವತ್ತೋ ಎಂಬ ಪದ ಸಾಕ್ಷಿಯಾಗಿದೆ. ನೋಡಿ, ಯಾವತ್ತೋ. ಕೊಡಗಿನವರ ಮೇಲೆ ಬ್ರಿಟಿಷರ ಜೀವನದ ಪ್ರಭಾವ ಇದ್ದುದರಿಂದ ಆಂಗ್ಲ ಭಾಷಾ ಪದಗಳು ಈ ಕಥೆಯಲ್ಲಿ ಹಾಸುಹೊಕ್ಕಾಗಿದ್ದು ಕಥೆಗೆ ವಿಶಿಷ್ಟ ಮೆರಗನ್ನು ನಿಖರವಾದ ಅರ್ಥದಲ್ಲಿ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. ಕೆಲವು ಆಂಗ್ಲ ಭಾಷಾ ಪದಗಳ ಕಥೆಯಲ್ಲಿ ತದ್ಭವ ರೂಪದಲ್ಲಿ ತಂದಿದ್ದಾರೆ. ನೋಡೋಣ. ಕೊಡಗಿನ ಗೌರಮ್ಮ ಇವರು ಕಂಬನಿ ಮತ್ತು ಚಿಗುರು ಎಂಬ ಕಥಾ ಸಂಕಲನದಿಂದ ಆರಿಸಿಕೊಂಡಿದೆ. ಆಹುತಿ ಎನ್ನುವಂತ ಪಾಠನ್ನ ನಾವು ಅವರ ಕಂಬನಿ ಮತ್ತು ಚಿಗುರು ಇವರು 20ನೇ ಶತಮಾನದಲ್ಲಿ ಆದಿಯಲ್ಲಿದ್ದರು. ಇವರು ಪ್ರಾರಂಭಿಕ ಕಥೆಗಾರ್ತಿಯಲ್ಲಿ ಒಬ್ಬರು. ಇವರು ನವೋದಯದ ಪ್ರಗತಿಶೀಲ ಲೇಖಕಿಯರಾಗಿ ಮುಂದುವರೆದಿದ್ದರು. ತಮ್ಮ ಎಳೆಯ ವಯಸ್ಸಿನಲ್ಲಿಯೇ ಅಪಘಾತಕ್ಕೆ ಈಡಾದರು. ಘಟಕ 1 ಪಾಠವನ್ನ ಆರಂಭ ಮಾಡೋಣ. ಕಥಾನಾಯಕ ಇಲ್ಲಿ ಕಥೆಯನ್ನ ಕಥಾನಾಯಕನೊಂದಿಗೆ ಆರಂಭ ಮಾಡ್ತಾರೆ. ನಾನು MA ಪಾಸ್ ಆಗಿದ್ದೆ. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಬೇಕೆಂದು ಹೆಣ್ಣು ಹುಡುಕುತ್ತಿದ್ದರು. ಅಂತೂ ಕಡೆಗೆ ಹುಡುಗಿಯು ನಿಶ್ಚಯವಾದಳು. ನಮ್ಮ ಮನೆಯಿಂದ 12 ಮೈಲಿ ದೂರದಲ್ಲಿದ್ದ ಒಂದು ಹಳ್ಳಿಯಲ್ಲಿ ಅವಳ ಮನೆ. ಅವಳಿಗೂ ತಂದೆ ತಾಯಿ ಇದ್ದರು. ಆದರೆ ಅವರು ಬಹಳ ಬಡವರಂತೆ. ನನಗೇನು ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಬಹಳ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂಬ ಬಲವಾದ ಇಚ್ಛೆ. ಇಂಗ್ಲೆಂಡಿಗೆ ಹೋಗಬೇಕಾದರೆ ಹಣ ಬೇಕು. ನನಗಾಗಿ ತುಂಬಾ ಹಣ ಖರ್ಚು ಮಾಡುವಷ್ಟು ಅನುಕೂಲವು ನನ್ನ ತಂದೆಗೆ ಇರಲಿಲ್ಲ. ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬಹುದಾಗಿತ್ತು. ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ನೋಡ್ರಿ, ಇಲ್ಲಿ ಕಥಾನಾಯಕನ ಮೂಲಕ ಏನ್ ಹೇಳ್ತಾ ಹೋಗ್ತಾರಂದ್ರೆ, ಇಲ್ಲಿ ಕಥಾನಾಯಕ MA ಪಾಸ್ ಆಗಿದ್ದ. ಅದರ ಜೊತೆಗೆ ಆತನಿಗೆ ಬ್ಯಾರಿಸ್ಟರ್ ಆಗಬೇಕೆಂಬ ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಕಲಿಬೇಕೆನ್ನುವಂತ ಒಂದು ಆಸೆ ಇತ್ತು. ಇಂಗ್ಲೆಂಡಿಗೆ ಹೋಗಿ ಲಾ ಓದಿ ಬ್ಯಾರಿಸ್ಟರ್ ಆಗಬೇಕು ಅಂತೇಳಿ ಇತ್ತು. ಆದರೆ ಅವನು ಬಡವನಾದುದರಿಂದ ಶ್ರೀಮಂತರ ಅಳಿಯನಾದರೆ ತನ್ನ ಆಸೆ ಕೈಗೂಡುವುದೆಂದು ಭಾವಿಸಿದ್ದ. ಅದಕ್ಕಾಗಿ ಆ ಬಡವರ ಹುಡುಗಿಯನ್ನ
ಮದುವೆ ಆಗ್ಲಿಕ್ಕೆ ಆತನಿಗೆ ಮನಸ್ಸಿರಲಿಲ್ಲ. ಇನ್ನು ಘಟಕ 2. ಸಾಯಂಕಾಲವಾಗಿತ್ತು. ತಿರುಗಾಡಲು ಹೋಗಿದ್ದವನು ಆಗ ತಾನೇ ಮನೆಗೆ ಬಂದಿದ್ದೆ. ನನ್ನ ತಂದೆ ತುಂಬಾ ಆಚಾರವಂತರು. ಪ್ರತಿದಿನವೂ ತಪ್ಪದೇ ಸಂಧ್ಯಾ ವಂದನಾದಿಗಳನ್ನು ಮಾಡುತ್ತಿದ್ದರು. ನಾನೂ ಮಾಡಬೇಕೆಂದು ಅವರ ಬಯಕೆ. ತಿರುಗಾಡಲು ಹೋದಲ್ಲಿ ಸ್ನೇಹಿತರೊಡನೆ ಮಾತನಾಡುವ ಸಂಭ್ರಮದಲ್ಲಿ ಸಂಧ್ಯಾ ವಂದನೆಯ ಸಮಯವಾದರೂ ನನಗೆ ಗೊತ್ತಾಗಲಿಲ್ಲ. ನಾನು ಮನೆಗೆ ಬಂದಾಗ ತಂದೆಯವರು ಒಳಗೆ ಜಪ ಮಾಡುತ್ತಿದ್ದರು. ನಾನು ಬಟ್ಟೆಯನ್ನು ತೆಗೆದಿರಿಸುವುದಕ್ಕೆ ನನ್ನ ರೂಮಿಗೆ ಹೋದೆ. ನನ್ನ ತಂಗಿ ವಿಜಯ ಅಲ್ಲಿ ಕುಳಿತುಕೊಂಡು ಓದುತ್ತಿದ್ದಳು. ನಾನು ಅವಳನ್ನು ವಿ ಎಂದು ಕರೆಯುತ್ತಿದ್ದೆ. ವಿಜಯ ಅಂತಿತ್ತು, ಆದರೆ ವಿ ಅಂತೇಳಿ ಕರೀತಿದ್ದು. ಯಾವತ್ತೂ ಸಂಜೆ ಹೊತ್ತಿನಲ್ಲಿ ಅವಳ ದೇವರ ಕೀರ್ತನೆಗಳನ್ನು ಹಾಡುತ್ತಾ ದೇವರ ಮನೆಯಲ್ಲಿರುವುದು ವಾಡಿಕೆ. ಇಲ್ಲಿ ಕಥಾನಾಯಕನ ತಂದೆ ಆಚಾರವಂತರು ಮತ್ತೆ ವರದಕ್ಷಿಣೆಯ ವಿರೋಧಿ. ಮಗನು ಮಹತ್ವಾಕಾಂಕ್ಷಿಯುಳ್ಳವನಾಗಿದ್ದನು. ಮದುವೆಗೆ ಸಂಬಂಧಿಸಿದಂತೆ ಕಥಾನಾಯಕ, ಆತನ ತಂದೆ ಮತ್ತು ತಂಗಿಯ ಅಭಿಪ್ರಾಯಗಳು ಬೇರೆ ಬೇರೆಯಾಗಿದ್ದು ಅದನ್ನು ನಾವು ಮುಂದೆ ಕಾಣ್ತೀವಿ, ನೋಡೋಣ. ಇಂದು ನನ್ನ ರೂಮಿನಲ್ಲಿ ಕುಳಿತಿದ್ದು ಕಂಡು ಏನು ಓದುತ್ತಿರುವೆವಿ ಎಂದು ಕೇಳಿದೆ. ಓದುತ್ತಿದ್ದ ಪುಸ್ತಕವನ್ನು ಮೇಜಿನ ಮೇಲೆಸೆದು ಓದುತ್ತಲೂ ಇರಲಿಲ್ಲ. ಏನೂ ಇಲ್ಲ, ಈ ಹಾಳು ಪುಸ್ತಕದಲ್ಲಿ ಓದುವುದಕ್ಕೆ ಏನಿದೆ ಎಂದಳು. ಇದೇನು ವಿ, ನೀನು ಹಾಡುವುದಿಲ್ಲವೇ ಎಂದೆ. ಆಗಲೇ ಆಗೋಯ್ತು ಎಂದಳು ಅವಳು. ನಾನು ಕೋಟನ್ನು ಬಿಚ್ಚಿಟ್ಟು ಟೈಯನ್ನು ಬಿಚ್ಚುತ್ತಿದ್ದೆ. ಆಗ ಅವಳು, ಅಣ್ಣ ನಿನಗೆ ಒಪ್ಪಿಗೆ ಎಂದು ಕೇಳಿದಳು. ನಾನು ಏನು ಒಪ್ಪಿಗೆ ಎಂದೆ. ಅವಳು, ಏನೂ ಗೊತ್ತೇ ಇಲ್ಲ ಪಾಪ, ಆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಗೆ ಎಂದರೆ ಏನು ಎನ್ನುತ್ತಿ ಎಂದಳು. ನಾನೆಂದೆ, ನಾನು ಅವಳನ್ನು ನೋಡಿಯೇ ಇಲ್ಲ, ನಾನು ಏನೆಂದು ಉತ್ತರ ಕೊಡಲಿ. ಆಗ ವಿಜಯ ಅಂದಳು, ಅಣ್ಣ ನಾನು ಅವಳನ್ನು ನೋಡಿರುವೆ. ಅವಳು ಎಲ್ಲಾ ತರದಲ್ಲೂ ನಿನಗೆ ಯೋಗ್ಯವಾಗಿದ್ದಾಳೆ. ಓದು ಬರ ಗೊತ್ತಿದೆ, ನೋಡುವುದಕ್ಕೆ ಅತಿ ಚೆಲುವೆ. ನಾನಾಗ ಕೇಳಿದೆ, ವರದಕ್ಷಿಣೆ ಎಷ್ಟು ಕೊಡುತ್ತಾರೆ ಅಂತೇಳಿ ಕೇಳ್ತಾರೆ. ವಿಜಯ್ ಹೇಳಿದಳು, ಅಣ್ಣ ಅಪ್ಪನಿಗೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟವಿಲ್ಲ. ಅವರು ಬಹಳ ಬಡವರು. ಆದರೆ ಹುಡುಗಿ ರತಿದೇವಿಯಂತೆ ಇದ್ದಾಳೆ. ಅವರೇ 500 ರೂಪಾಯಿ ಕೊಡುವೆನೆಂದು ಹೇಳಿದ್ದಾರೆ. ಅದನ್ನು ತೆಗೆದುಕೊಳ್ಳುವುದಕ್ಕೂ ಅಪ್ಪನಿಗೆ ಒಪ್ಪಿಗೆ ಇಲ್ಲ. ನಾನು ಕೇಳಿದೆ, ನನಗೆ ಲಂಡನ್ನಿಗೆ ಹೋಗಿ ಲಾ ಕಲಿಯಬೇಕೆಂಬ ಇಚ್ಛೆ ಇದೆ. ಅದಕ್ಕಾಗುವ ಖರ್ಚನ್ನು ಕೊಡುವುದಾದರೆ ಮಾತ್ರ ನಾನು ಆ ಹುಡುಗಿಯನ್ನು ಮದುವೆ ಆಗುತ್ತೇನೆ, ಇಲ್ಲದಿದ್ದರೆ ಇಲ್ಲ ಎಂದೆ. ಆಗ ವಿಜಯ, ಅಣ್ಣ ನೀನು ಎಮ್ಮೆ, ನಿನ್ನ ಬಾಯಿಂದ ಇಂತಹ ಮಾತು ಹೊರಡಬಹುದೇ? ನಿನ್ನನ್ನು ನೀನು ಮಾರಿಕೊಳ್ಳ ಬಯಸಬೇಕೆ ಎಂದು ಸ್ವಲ್ಪ ಕೋಪದಿಂದಲೇ ಹೇಳಿದಳು. ನಾನು ಉತ್ತರವೀಯಲಿಲ್ಲ. ಕೋಪಿಸಿಕೊಂಡು ಅವಳು ಒಳಗೆ ಹೊರಟು ಹೋದಳು. ಇಲ್ಲಿ ಕಥಾನಾಯಕನ ತಂದೆ ಮತ್ತು ಆ ತಂಗಿಯ ಪರಿಚಯ ಆಗುತ್ತೆ. ಕಥಾನಾಯಕನ ತಂದೆ ತುಂಬಾ ಆಚಾರವಂತರಾಗಿದ್ರು. ವರದಕ್ಷಿಣೆ ವಿರೋಧಿ ಕೂಡ ಆಗಿದ್ರು. ಮಗನು ಮಹತ್ವಾಕಾಂಕ್ಷಿಯುಳ್ಳವನಾಗಿದ್ದನು. ಅಂದ್ರೆ ಆತನಿಗೆ ಹೆಚ್ಚು ಓದ್ಬೇಕು, ಬ್ಯಾರಿಸ್ಟರ್ನ ಆಗಬೇಕು, ಇಂಗ್ಲೆಂಡ್ಗೆ ಹೋಗ್ಬೇಕು ಅನ್ನುವಂತ ಆಸೆ ಇತ್ತು. ಮದುವೆಗೆ ಸಂಬಂಧಿಸಿದಂತೆ ಇಲ್ಲಿ ಕಥಾನಾಯಕ, ಆತನ ತಂಗಿ ಮತ್ತು ತಂಗಿಯ ಅಭಿಪ್ರಾಯಗಳು ಬೇರೆ ಬೇರೆಯಾಗಿದ್ದವು. ವಿದ್ಯಾಭ್ಯಾಸಕ್ಕಾಗಿ ವರದಕ್ಷಿಣೆ ತೆಗೆದುಕೊಳ್ಳುವ ಅಣ್ಣನ ಧೋರಣೆ ತಂಗಿಗೆ ಒಪ್ಪಿಗೆ ಇರಲಿಲ್ಲ. ಅದನ್ನು ನಾವು ಇಲ್ಲಿ ಕಾಣ್ತೀವಿ. ಮುಂದಿನ 3ನೇ ಘಟಕವನ್ನ ನೋಡೋಣ. ಜಪ ಮಾಡಿ ಹೊರಗೆ ಬಂದು ಕುಳಿತಿದ್ದೆ. ನಮ್ಮ ತಂದೆಯು ಜಪ ತೀರಿಸಿ ಹೊರಗೆ ಬಂದರು. ಏನೋ ನೀನು ವಿಜಯದ ಹತ್ತಿರ ಏನೆಂದೆ ಎಂದು ಕೇಳಿದರು. ನಾನು ಮಾತನಾಡಲಿಲ್ಲ. ನೀನು ಮುಂದಿನ ಓದಿನ ಖರ್ಚಿಗೆ ಹಣ ಕೊಟ್ಟರೆ ಮದುವೆ ಆಗುತ್ತೇನೆಂದೆ ಅಂತೆ. ಅವರು ಬಡವರು, 6-7 ಜನ ಹೆಣ್ಣು ಮಕ್ಕಳು ಇದ್ದಾರೆ. ಎಲ್ಲಿಂದ ತಾನೇ ಹಣ ತರಬಲ್ಲರು? ನೀನೇನೂ ತಿಳಿಯದ ಚಿಕ್ಕ ಮಗು ಅಲ್ಲ. ಹುಡುಗಿ ಲಕ್ಷಣವಾಗಿದ್ದಾಳೆ. ನೀನು ದೊಡ್ಡವರ ಅಳಿಯನಾಗಿ ಲಂಡನ್ನಿಗೆ ಹೋಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಈ ಹುಡುಗಿಯನ್ನು ಮದುವೆ ಆದರೆ ಇಲ್ಲೇ ಲಾ ಓದುವ ಖರ್ಚನ್ನು ಹೇಗಾದರೂ ಮಾಡಿ ನಾನು ಕೊಡುತ್ತೇನೆ. ನನ್ನ ಮಾತು ಕೇಳದಿದ್ದರೆ ನೀನು ನನ್ನ ಮಗನೇ ಅಲ್ಲ. ಆಲೋಚಿಸಿ ನಾಳೆ ಹೇಳು ಎಂದು ಹೇಳಿ ಒಳಗೆ ಹೊರಟು ಹೋದರು. ಸ್ವಲ್ಪ ಹೊತ್ತಿನ ಮೇಲೆ ಅಮ್ಮ ಊಟಕ್ಕೆ ಕರೆದಳು. ನನಗೆ ಸ್ವಲ್ಪವೂ ಬೇಡವೆಂದು ಹೇಳಿದೆ.
ಅಂದಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಹೊರಗೆ ಹೊರಟೆ. ನನ್ನ ಮನಸ್ಸು ಸಿಟ್ಟಿನಿಂದ ಚಂಚಲವಾಗಿತ್ತು. ಆ ಹುಡುಗಿಯನ್ನು ಮದುವೆಯಾಗುವ ಇಚ್ಛೆ ನನಗೆ ಸ್ವಲ್ಪವೂ ಇರಲಿಲ್ಲ. ತಂದೆ ಇದ್ದರೂ ನಿಂತು ಹಾಗೆ ಹೇಳುವ ಧೈರ್ಯ ನನಗಿರಲಿಲ್ಲ. ಆದುದರಿಂದ ಅಂದಿನ ರಾತ್ರಿಯೇ ಮನೆ ಬಿಟ್ಟು ಹೊರಟೆ. ನಮ್ಮ ಹಳ್ಳಿಯಿಂದ ರೈಲ್ವೆ ಸ್ಟೇಷನ್ನಿಗೆ 4 ಮೈಲಿ. ನಾನಲ್ಲಿಗೆ ತಲುಪುವಾಗ 12 ಗಂಟೆಯಾಗಿತ್ತು. ನಮ್ಮ ಊರಿನಿಂದ ರೈಲು ಹೊರಡುವುದಕ್ಕೆ ಇನ್ನೂ 10 ನಿಮಿಷವಿತ್ತು. ಅಷ್ಟರೊಳಗೆ ಮದ್ರಾಸಿಗೆ ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಒಂದು ಕಂಪಾರ್ಟ್ಮೆಂಟಿನಲ್ಲಿ ಹೋಗಿ ಕುಳಿತೆ. ನಾನು ಕುಳಿತಲ್ಲಿ ಬೇರೆ ಯಾರೂ ಇರಲಿಲ್ಲ. ಮುಂದಿನ ಗತಿ ಏನೆಂದು ಆಲೋಚಿಸುತ್ತಾ ಕುಳಿತಿದ್ದಂತೆ ನಿದ್ರೆ ಬಂದು ಬಿಟ್ಟಿತು. ಏನೋ ಶಬ್ದವಾದಂತಾಗಿ ನನಗೆ ನಿದ್ರಾಭಂಗವಾಯಿತು. ಕಣ್ಣು ತೆರೆದು ನೋಡಿದೆ. ಹುಣ್ಣಿಮೆಯ ಚಂದ್ರನು ಕಿಟಕಿಯ ಮೂಲಕ ಒಳಗೆ ಇಣುಕಿ ನೋಡುತ್ತಿದ್ದನು. ಬೆಳದಿಂಗಳನ ಪ್ರಕಾಶದಲ್ಲಿ ಇದಿರಿನ ಬೆಂಚಿನ ಮೇಲೆ ಇನ್ನೊಬ್ಬರು ಕುಳಿತಿದ್ದನ್ನು ನೋಡಿದೆ. ನಮ್ಮೂರಿನಿಂದ ಹೊರಡುವಾಗ ನಾನೊಬ್ಬನೇ ಇದ್ದೆ. ಮಧ್ಯದಲ್ಲಿ ಯಾರೋ ಹತ್ತಿ ಕುಳಿತಿರಬೇಕೆಂದು ಯೋಚಿಸುತ್ತಾ ಮಲಗಿದ್ದಲ್ಲಿಂದ ಎದ್ದು ಕುಳಿತೆ. ನನ್ನೆದುರು ಕುಳಿತಿದ್ದ ಮನುಷ್ಯ ಮುದುಕನಾದರೂ ಹುಡುಗರಂತೆ ಡ್ರೆಸ್ ಮಾಡಿಕೊಂಡಿದ್ದ. ನೋಡಿದ ಕೂಡಲೇ ಮುದುಕನೆಂದು ಗೊತ್ತಾಗುತ್ತಿರಲಿಲ್ಲ. ಅವನು ಹಣವಂತನಾಗಿರಬೇಕೆಂದು ಅವನ ವೇಷಭೂಷಣಗಳಿಂದ ವ್ಯಕ್ತವಾಗುತ್ತಿತ್ತು. ಅವನು ಐಶ್ವರ್ಯವಂತನಾಗಿರಬಹುದೆಂಬ ಭಾವನೆಯುಂಟಾದ ಕೂಡಲೇ ಅವನ ಪರಿಚಯ ಮಾಡಿಕೊಳ್ಳಬೇಕೆಂದು ಆಸೆಯಾಯಿತು. ಅವನು ತನ್ನನ್ನೇ ನೋಡುತ್ತಾ ಕುಳಿತಿದ್ದರೂ ಮಾತನಾಡುವಂತೆ ತೋರುತ್ತಿರಲಿಲ್ಲ. ನಾನೇ ಮಾತನಾಡಬೇಕಾಗಿ ಬಂತು. ಸ್ವಾಮಿ, ದಯಮಾಡಿ ಗಂಟೆ ಎಷ್ಟೆಂದು ಹೇಳುವಿರಾ ಎಂದು ಕೇಳಿದೆ. ಅವನ ಕೈ ಗಡಿಯಾರವನ್ನು ನೋಡಿ 2 ಗಂಟೆಗೆ 10 ನಿಮಿಷವಿದೆ ಎಂದು ಕೇಳಿದ. ಆ ಮುದುಕ ತುಂಬಾ ಮಾತುಗಾರ. ನಾನು ಮೊದಲು ಮಾತನಾಡಿದ ಮೇಲೆ ಅವನು ಮಾತಿಗೆ ಪ್ರಾರಂಭಿಸಿದ. ಅಂತೂ ಮದ್ರಾಸಿಗೆ ತಲುಪುವಷ್ಟರಲ್ಲೇ ನಾವಿಬ್ಬರು ಸ್ನೇಹಿತರಾಗಿ ಬಿಟ್ಟೆವು. ನೋಡು, 3ನೇ ಘಟಕದಲ್ಲಿ ಏನ್ ಹೇಳ್ತಾರಂದ್ರೆ, ಇಲ್ಲಿ ಕಥಾನಾಯಕ ತಂದೆಗೆ ತನ್ನ ಮಗನು ದೊಡ್ಡವರ ಹಣದಿಂದ ಲಂಡನ್ನಿಗೆ ಹೋಗುವುದು ಒಪ್ಪಿಗೆ ಇರಲಿಲ್ಲ. ಅದಕ್ಕಾಗಿ ತಂದೆ ಮಾತಿಗೆ ಬದಲು ಹೇಳಲಾಗದ ಕಥಾನಾಯಕ ಏನ್ ಮಾಡ್ತಾನೆ, ರಾತ್ರಿಯೇ ಮನೆ ಬಿಟ್ಟು ಹೋಗ್ತಾನೆ. ಮನೆ ಬಿಟ್ಟು ಹೋಗ್ಬೇಕಾದ್ರೆ ಆತ ರೈಲಿನಲ್ಲಿ ಪ್ರಯಾಣಿಸುವಾಗ ಒಬ್ಬ ಹಣವಂತ ವ್ಯಾಪಾರಿಯ ಪರಿಚಯ ಆಗುತ್ತೆ. ಇದಿಷ್ಟು ನಾವು 3ನೇ ಘಟಕದಲ್ಲಿ ನೋಡಿದ್ವಿ. ಇನ್ನು 4ನೇ ಘಟಕದಲ್ಲಿ ನೋಡೋಣ. ಆ ಮುದುಕ, ಕಥಾನಾಯಕನಿಗೆ ಆ ಮುದುಕ ಭೇಟಿಯಾಗಿದ್ದ ರೈಲಿನಲ್ಲಿ. ಆ ಮುದುಕ ಒಬ್ಬ ರತ್ನ ವ್ಯಾಪಾರಿ. ನಾನು ಯಾರೆಂದು ಕೇಳಿದಕ್ಕೆ ನಾನೊಬ್ಬ ಬಡವರ ಮಗನೆಂದು, MA ಪಾಸ್ ಆಗಿದೆ ಎಂದು, ಕೆಲಸ ಹುಡುಕುವುದರ ಸಲುವಾಗಿ ಮದ್ರಾಸಿಗೆ ಹೊರಟಿದ್ದೇನೆಂದು ಹೇಳಿದೆ. ಕೆಲಸವೇನೂ ಸಿಕ್ಕದಿದ್ದರೆ ಬಂದು ನನ್ನನ್ನು ಕಾಣಬೇಕೆಂದು ಹೇಳಿದ. ಅಷ್ಟು ಹೊತ್ತಿನಲ್ಲೇ ಮದ್ರಾಸನ್ನು ತಲುಪಿದ್ದೆವು. ನಾನು ಓದುವಾಗ ವಾಸವಾಗಿದ್ದ YMCAಗೆ ಹೋದೆ. ಅಲ್ಲಿ ಲಾ ಕಲಿಯುತ್ತಿದ್ದ ನನ್ನ ಸ್ನೇಹಿತರು ಅನೇಕರು ಅಲ್ಲಿದ್ದರು. ಅವರೊಡನೆ ಮಾತನಾಡುತ್ತಾ ಅಂದು ಅಲ್ಲೇ ಉಳಿದೆವು. ಮರುದಿನದಿಂದ ಕೆಲಸ ಹುಡುಕಲು ಪ್ರಾರಂಭಿಸಿದೆ. ನನ್ನ ದುರದೃಷ್ಟದಿಂದ ಎಲ್ಲಿಯೂ ಕೆಲಸ ಆಗಲಿಲ್ಲ. ನಾನು ಮದ್ರಾಸಿಗೆ ಬಂದು 2 ವಾರ ಕಳೆದಿದ್ದವು. ಕೈಯಲ್ಲಿದ್ದ ಕೆಲವು ರೂಪಾಯಿಗಳು ಖರ್ಚಾಗಿದ್ದವು. ಊಟಕ್ಕೆ ತೊಂದರೆ ಆಯಿತು. ಬೇರೇನೂ ದಿಕ್ಕು ತೋಚದೆ ರೈಲಿನ ಸ್ನೇಹಿತನ ಮನೆಗೆ ಹೋದೆ. ಅಂದ್ರೆ ಆ ರತ್ನದ ವ್ಯಾಪಾರಿ. ದೇವರ ದಯೆಯಿಂದ ನಾನಲ್ಲಿಗೆ ಹೋಗುವ ಹೊತ್ತಿಗೆ ಆತನು ಮನೆಯಲ್ಲಿದ್ದನು. ನಾನು ಬಂದುದನ್ನು ನೋಡಿ ಅವನಿಗೆ ಬಲು ಸಂತೋಷವಾಯಿತು. ಮಾತುಕತೆಯಾದ ಬಳಿಕ ನನಗೆ ಕೆಲಸ ಸಿಗಲಿಲ್ಲವೆಂದ ಅವನಿಗೆ ಗೊತ್ತಾಯಿತು. ಅವನಿಗೊಬ್ಬ ಮಗಳು, ದೂರದ ಸಂಬಂಧಿ ಸೊಸೆಯೂ ಇದ್ದರು. ಅವರಿಬ್ಬರಿಗೂ ಪಾಠ ಹೇಳಿಕೊಡಲು ಆಗುತ್ತದೆ ಎಂದು ನನ್ನನ್ನು ಕೇಳಿದ. ಏನೂ ಕೆಲಸವಿಲ್ಲದೆ ನನಗೆ ಅದೇ ಬಲು ದೊಡ್ಡ ಕೆಲಸವೆಂದಾಯಿತು. ಹೇಳಿಕೊಡುವುದಾಗಿ ಒಪ್ಪಿಕೊಂಡೆ. ನೋಡ್ರಿ, ಕಥಾನಾಯಕನಿಗೆ ಮದ್ರಾಸಿಗೆ ಹೋಗ್ಬೇಕಾದ್ರೆ ಒಬ್ಬ ಮುದುಕ ಸಿಕ್ಕಿದ್ದ. ಆತ ರತ್ನದ ವ್ಯಾಪಾರಿ. ಆ ಮದ್ರಾಸಿನಲ್ಲಿ ಆ
ಕಥಾನಾಯಕನಿಗೆ ಕೆಲಸ ಸಿಗದೆ ಇದ್ದಾಗ ಈ ರತ್ನ ವ್ಯಾಪಾರಿ ಮನೆಗೆ ಹೋಗ್ತಾನೆ. ಅಲ್ಲಿ ಕೊನೆಗೆ ಏನಾಗುತ್ತೆ, ರತ್ನ ವ್ಯಾಪಾರಿಯ ಮಗಳು ಮತ್ತು ದೂರ ಸಂಬಂಧದ ಸೊಸೆಗೆ ಪಾಠ ಹೇಳಿಕೊಡುವಂತ ಕೆಲಸ ಆತನಿಗೆ ಸಿಗುತ್ತೆ. ಮರುದಿನದಿಂದ ಪಾಠ ಹೇಳಲು ಉಪಕ್ರಮಿಸಿದೆ. ಅವನ ಮಗಳಿಗೆ ಸುಮಾರು 14 ವರ್ಷ, ಸೊಸೆಗೆ 16 ವರ್ಷ. ಆತನ ಮಗಳು ಲಕ್ಷಣವಾಗಿದ್ದಳು, ಆದರೆ ಸೊಸೆ ಅತೀ ಚೆಲುವೆಯಾಗಿದ್ದಳು. ಪಾಠದಲ್ಲೂ ಹಾಗೆ ಮಗಳು ತಕ್ಕ ಮಟ್ಟಿಗೆ ಕಲಿಯುತ್ತಿದ್ದಳು. ಸೊಸೆಗೋ ಒಂದು ಸಾರಿ ಹೇಳುವುದೇ ತಡ, ಕಲಿತು ಬಿಡುತ್ತಿದ್ದಳು. ಮಗಳಿಗೆ ಮಾತು ಬಹಳ. ಸೊಸೆ ಕೇಳಿದ ಪ್ರಶ್ನೆಗೆ ಉತ್ತರವಲ್ಲದೆ ಬೇರೆ ಮಾತನಾಡುತ್ತಿರಲಿಲ್ಲ. ಮಗಳಿಗೆ ಸದಾ ನಗುಮುಖ. ಸೊಸೆಯ ಸುಂದರವಾದ ಮುಖವು ಯಾವುದೋ ಚಿಂತೆಯಿಂದ ಬಾಡಿರುತ್ತಿತ್ತು. ಚಿಂತೆಯಿಂದ ಬಾಡಿದ್ದರೂ ಆ ಮುಖದಲ್ಲಿ ಅದೊಂದು ಬಗೆಯ ಎಷ್ಟು ನೋಡಿದರೂ ಸಾಲದೆನ್ನುವ ತರ ಸೌಂದರ್ಯ. ಮಗಳ ಹೆಸರು ಸೀತೆ, ಶಾಂತಿ ಎಂದು ಸೊಸೆಯ ಹೆಸರು. ರತ್ನ ವ್ಯಾಪಾರಿಯ ಮನೆಗೆ ಸೀತೆ ಮತ್ತು ಸೋದರ ಸೊಸೆ ಶಾಂತಿಯರ ಗುಣ ಸ್ವಭಾವಗಳನ್ನ ನಾವು ಇಲ್ಲಿ ಕಾಣ್ತೀವಿ. ಪರಸ್ಪರ ಭಿನ್ನ ಆಗಿದ್ದು. ಕಥಾನಾಯಕ ಶಾಂತಿಯ ರೂಪ ಗುಣಗಳಿಗೆ ಆಕರ್ಷಿತನಾಗಿದ್ದ. ಬಡತನದ ದೆಸೆಯಿಂದ ವರದಕ್ಷಿಣೆ ಕೊಡಲಾರದ ಶಾಂತಿಗೆ ಮದುವೆ ಆಗಿರಲಿಲ್ಲ. ಹೌದಾ? ನಾನು ಪಾಠ ಹೇಳಲು ಮೊದಲು ಮಾಡಿ 6 ತಿಂಗಳುಗಳು ಸಂದಿದ್ದವು. ಹುಡುಗಿಯರಿಬ್ಬರು ಚೆನ್ನಾಗಿಯೇ ಪಾಠ ಕಲಿಯುತ್ತಿದ್ದರು. ಆದರೆ ಶಾಂತಿಯಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ. ಶಾಂತಿಯ ಸೌಂದರ್ಯವನ್ನಾವರಿಸಿದ ದುಃಖ, ವಿದ್ಯೆಯಲ್ಲಿ ಅವಳಿಗಿದ್ದ ಅಭಿರುಚಿ, ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ಎಷ್ಟು ನೋಡಿದರೂ ಅವಳನ್ನು ಇನ್ನೊಮ್ಮೆ ನೋಡಬೇಕೆನಿಸುತ್ತಿತ್ತು. ಅವಳು ಹೈಕೋರ್ಟ್ ಜಡ್ಜಿನ ತಂಗಿಯ ಮಗಳಾದರೂ ಅವಳ ತಂದೆ ತಾಯಿಯರು ಅಷ್ಟೇನೂ ಅನುಕೂಲಸ್ಥರಾಗಿರಲಿಲ್ಲ. ಮಗಳ ಮದುವೆಗೆ ಬಹಳ ಪ್ರಯತ್ನ ಮಾಡುತ್ತಿದ್ದರು. ಬಡತನದ ಸೆಳೆಯಿಂದ ವರದಕ್ಷಿಣೆ ಕೊಡಲಾರದೆ ಇನ್ನೂ ಮಗಳಿಗೆ ಮದುವೆ ಆಗಿರಲಿಲ್ಲ. ನನಗಂತೂ ಯಾವಾಗಲೂ ಶಾಂತಿಯ ಜಪವೇ ಆಯಿತು. ಮದುವೆ ಆದರೆ ಅವಳನ್ನು ಮದುವೆಯಾಗಬೇಕು ಅನಿಸಿತು. ಅವಳನ್ನು ಮದುವೆಯಾಗಬೇಕಾದರೆ ಲಂಡನ್ನಿಗೆ ಹೋಗಲಾಗುತ್ತಿರಲಿಲ್ಲ. ಆದುದರಿಂದ ಅವಳನ್ನು ಮರೆಯಲು ಪ್ರಯತ್ನಿಸತೊಡಗಿದೆ. ಎಷ್ಟೆಷ್ಟೂ ಪ್ರಯತ್ನಿಸಿದರೂ ಅವಳ ಸದ್ಗುಣಗಳು ನನ್ನ ಮನಸ್ಸನ್ನು ಅವಳೆಡೆಗೆ ಎಳೆಯತೊಡಗಿದವು. ನಾನು ಸೀತೆಯನ್ನು ಮದುವೆಯಾಗಬಹುದಿತ್ತು. ಎಷ್ಟೋ ಸಾರಿ ಅವಳ ತಂದೆಯೂ ನನ್ನನ್ನು ಹಾಸ್ಯಕ್ಕಾಗಿ ಅಳಿಯ ಎಂದು ಕೂಗುತ್ತಿದ್ದರು. ಅವರಿಗೆ ಸೀತೆಯೊಬ್ಬಳೇ ಮಗಳು. ನಾನವರ ಅಳಿಯನಾದರೆ ಸುಲಭವಾಗಿ ಲಂಡನ್ನಿಗೆ ಹೋಗಬಹುದಿತ್ತು. ಆದರೆ ಎಂದಿನಿಂದ ಶಾಂತಿಯನ್ನು ಪ್ರೀತಿಸತೊಡಗಿದೇನೋ ಅಂದಿನಿಂದ ಹಣಕ್ಕಾಗಿ ಪ್ರೇಮವನ್ನು ಬಲಿ ಕೊಡಬೇಡವೆಂದು ನನ್ನ ಮನಸ್ಸು ಹೇಳುತ್ತಲಿತ್ತು. ನನಗೆ ಇನ್ನೂ ಲಂಡನ್ನಿಗೆ ಹೋಗುವ ಆಸೆ ಕಮ್ಮಿಯಾಗಿರಲಿಲ್ಲ. ಆದುದರಿಂದ ಶಾಂತಿಯ ತಂದೆ ತಾಯಿಗಳೊಡನೆ ಭಿಕ್ಷೆಯನ್ನು ಬೇಡಲು ನಾನಿನ್ನೂ ಸಿದ್ಧನಾಗಿರಲಿಲ್ಲ. ರತ್ನ ವ್ಯಾಪಾರಿ ಮಗಳು ಸೀತೆ ಮತ್ತು ಸೋದರ ಸೊಸೆ ಶಾಂತಿಯರ ಗುಣ ಸ್ವಭಾವಗಳು ನಮಗೆ ಈ ಘಟಕದಲ್ಲಿ ಗೊತ್ತಾಗುತ್ತೆ. ಬಡತನದ ದೆಸೆಯಿಂದ ವರದಕ್ಷಿಣೆಯನ್ನ ಕೊಡಲಾರದೆ ಶಾಂತಿಗೆ ಮದುವೆ ಆಗಿರ್ಲಿಲ್ಲ. ಇನ್ನ ಕಥಾನಾಯಕ ಏನ್ ವಿಚಾರ ಮಾಡ್ತಾನಂದ್ರೆ, ಸೀತೆಯನ್ನ ಮದುವೆ ಆದರೆ ಲಂಡನ್ನಿಗೆ ಹೋಗಬಹುದಾಗಿತ್ತು. ಆದರೆ ಶಾಂತಿಯನ್ನ ಪ್ರೀತಿಸತೊಡಗಿದಾಗಿನಿಂದ ಹಣಕ್ಕಾಗಿ ಪ್ರೇಮವನ್ನ ಬಲಿ ಕೊಡಬಾರದೆಂಬುದು ಅವನ ಮನಸ್ಸು ಹೇಳುತ್ತಿತ್ತು. ಶಾಂತಿಯನ್ನು ಮದುವೆಯಾಗುವ ಬಯಕೆ ಹಾಗೂ ಲಂಡನ್ನಲ್ಲಿ ಓದುವ ಆಸೆ, ಈ ಎರಡರ ತೊಳಲಾಟದಲ್ಲಿ ಕಥಾನಾಯಕ ಮುಳುಗಿರ್ತಾನೆ. ಇನ್ನು ಮುಂದಿನ ಕಥೆಯಲ್ಲಿ ಏನಾಗುತ್ತೆ ನೋಡೋಣ. ಘಟಕ 6. 9 ಗಂಟೆಯಾಗಿತ್ತು. ನಾನು ಪಾಠದ ಕೋಣೆಯಲ್ಲಿ ಕುಳಿತು ತನ್ನ ಶಿಷ್ಯೆಯರಿಬ್ಬರನ್ನು ಎದುರು ನೋಡುತ್ತಿದ್ದೆ. ಸತ್ಯವನ್ನು ಹೇಳುವುದಾದರೆ ನಾನೆದುರು ನೋಡುತ್ತಿದ್ದುದು ಶಾಂತಿಯನ್ನು ಸ್ಮರಿಸುತ್ತಿರುವಾಗಲೇ ಬಾಗಿಲು ತೆರೆದ ಸಪ್ಪಳವಾಯಿತು. ತೆರೆದ ಬಾಗಿಲಿನಿಂದ ಒಳ ಹೊಕ್ಕಳು ಸೀತೆ. ಯಾವಾಗಲೂ ಅವಳೊಡನೆ ಬರುತ್ತಿದ್ದ ಶಾಂತಿಯ ಸುಳಿವಿಲ್ಲ. ಅವಳನ್ನು ಕಾಣದೆ ಮನಸ್ಸಿಗೆ ವಿಷಾದವಾಯಿತು. ಆಮೇಲೆ ಶಾಂತಿಯಲ್ಲಿ ಎಂದು ಕೇಳಲು ಸ್ವಲ್ಪ ಸಂಕೋಚವಾಯಿತು. ಆದರೆ ನಾನು ಕೇಳುವ ಮೊದಲೇ ಅವಳೇ, ನೋಡಿ ಮಿಸ್ಟ್ರೆ, ನಿನ್ನೆ ರಾತ್ರಿ ಶಾಂತಿಯ ತಂದೆ ಬಂದು ನಾನು ಊರಿಗೆ ಕರೆದುಕೊಂಡು ಹೋಗಿಬಿಟ್ಟರು. ಯಾಕೆ ಅಂತ ಗೊತ್ತಿದೆ? ಮದುವೆಗೆ ಎಂದಳು.
ಆಗ ನನಗೆ ತಿಳಿಯಿತು, ಶಾಂತಿ ಇಲ್ಲದೆ ನಾನು ಬದುಕಲಾರೆನೆಂದು. ಮೊದಲೇ ಅವಳ ತಂದೆ ತಾಯಿಯರನ್ನು ಕೇಳದಿದ್ದುದಕ್ಕಾಗಿ ನನ್ನನ್ನು ನಾನೇ ಅಳಿದುಕೊಂಡೆ. ಏನು ಮಾಡಿದರೆ ತಾನೇ? ಈಗೇನು ಪ್ರಯೋಜನ? ಹಣದಾಸೆಯಿಂದ ನನ್ನ ಜೀವನವನ್ನು ನಾನೇ ಮಣ್ಣುಗೂಡಿಸಿಕೊಂಡ ಮೇಲೆ ಗೊತ್ತಾಯಿತು, ಶಾಂತಿ ವಿಹೀನ ಪ್ರಪಂಚದಲ್ಲಿ ಜೀವಿಸುವುದು ನನ್ನಿಂದ ಅಸಾಧ್ಯವೆಂದು. ಶಾಂತಿಯನ್ನು ಕಳೆದುಕೊಂಡು ಅಂದಿನ ದಿನವೆಲ್ಲ ಅಶಾಂತಿಯಲ್ಲಿ ಕಳೆದನು. ಮರುದಿನ ಪಾಠದ ಹೊತ್ತಿನಲ್ಲಿ ಸೀತೆ ನನಗೊಂದು ಕಾಗದ ತೋರಿಸಿದಳು. ಅಂದಿನ ಬೆಳಗಿನ ಹೊತ್ತು ಅಂಚೆಯ ಮೂಲಕ ಸೀತೆಗೆ ಶಾಂತಿಯಿಂದ ಬಂದ ಪತ್ರವದು. ಕಥಾನಾಯಕ ಶಾಂತಿಯನ್ನ ಕಾಣದೆ ಅಸ್ವಸ್ಥನಾದ. ಅವಳ ಮದುವೆ ನಿಶ್ಚಯವಾಗಿದೆ ಎಂಬುದನ್ನು ತಿಳಿದು ಶಾಂತಿ ಇಲ್ಲದೆ ತಾನು ಜೀವಿಸಲಾರೆ ಅಂತೇಳಿ ತಿಳ್ಕೊಳ್ತಾನೆ. ಇಲ್ಲಿ ನೋಡ್ರಿ, ಮಣ್ಣುಗೂಡಿಸು ಮತ್ತೆ ಶಾಂತಿ ವಿಹೀನ ಇವು ಪದಗಳನ್ನ ನಾವು ನೋಡೋಣ. ಕಥಾನಾಯಕ ವರದಕ್ಷಿಣೆ ವ್ಯಾಮೋಹದಿಂದ ಸಿಲುಕಿ ತನ್ನ ಮನದಾಸೆಯನ್ನ ವ್ಯಕ್ತಪಡಿಸಿ ತನ್ನ ಜೀವನದ ಪತನಕ್ಕೆ ತಾನೇ ಕಾರಣನಾಗುತ್ತಾನೆ. ಇದು ಒಂದು ನುಡಿಗಟ್ಟು. ಅದು ಮಣ್ಣುಗೂಡಿಸು. ಶಾಂತಿ ವಿಹೀನ, ಶಾಂತಿಯನ್ನ ಕಳೆದುಕೊಂಡ, ಅದರ ಜೊತೆಗೆ ತನ್ನ ಆತ್ಮಶಾಂತಿಯು ಕಳೆದುಕೊಂಡ, ನಿಜ ಜೀವನದಲ್ಲಿ ಶಾಂತಿಯನ್ನ ಕಳೆದುಕೊಂಡ ಕಥಾನಾಯಕ ಶಾಂತಿ ವಿಹೀನನಾದ. ಸೀತಾಗೆ ಪತ್ರ ಬರೆದಿರ್ತಾಳೆ. ಆ ಪತ್ರವನ್ನ ನೋಡೋಣ. ಸ್ನೇಹಮಯಿ ಸೀತಾ, ಸಂತೋಷದಲ್ಲಿರುವ ನಿನ್ನನ್ನು ಈ ಕಾಗದ ಮೂಲಕ ದುಃಖಕ್ಕೀಡು ಮಾಡುತ್ತಿದ್ದೇನೆ. ಕ್ಷಮಿಸು. ನಿನಗೆ ನನ್ನ ವ್ಯಥೆಯನ್ನು ಬರೆಯುತ್ತಿರಲಿಲ್ಲ. ಆದರೆ ಆ ಪ್ರಪಂಚವನ್ನು ನನಗೆ ನಿನಗಿಂತಲೂ ಬೇರೆ ಯಾವ ಸ್ನೇಹಿತರೂ ಇಲ್ಲ. ನಿನ್ನೊಡನೆ ಹೇಳದೆ ನಾನು ಇಂದಿನವರೆಗೆ ಯಾವ ಕೆಲಸವನ್ನು ಮಾಡಿಲ್ಲ. ಈಗ ಮಾಡುವ ಕೆಲಸವನ್ನು ನಿನಗೆ ಹೇಳದೆ ಮಾಡುವುದಿಲ್ಲ. ಅಣ್ಣ ನನ್ನ ಮದುವೆ ನಿಶ್ಚಯ ಮಾಡಿದ್ದಾರೆ. ಅಣ್ಣನಿಗಿಂತಲೂ ವಯಸ್ಸಾದ ವರ. 3ನೆಯ ಮದುವೆಗೆ ನಾನು ವಧು. 4 ಜನ ಮೊಮ್ಮಕ್ಕಳು ವರನಿಗೆ ಇರುವಂತೆ. ವರದಕ್ಷಿಣೆಯನ್ನು ಕೊಡಲು ಶಕ್ತಿ ಇಲ್ಲದಕ್ಕಾಗಿ ನನಗೆ ಮೊದಲು ನಿಶ್ಚಿತವಾದ ವರನು ನನ್ನನ್ನು ಮದುವೆಯಾಗಲು ಒಪ್ಪುವುದಿಲ್ಲ ಅಂತೆ. ಸೀತಾ, ಆ ಮುದುಕನ ಮಡದಿಯಾಗಿ ಸತ್ತ ಹೆಣದಂತೆ ಜೀವನವನ್ನು ಕಳೆಯುವುದಕ್ಕಿಂತಲೂ ನನಗೇ ಸಾವೇ ಲೇಸವೆಂದು ತೋರುವುದು. ಲೇಸಾದ ಕಾರ್ಯವನ್ನೇಕೆ ಮಾಡಬಾರದು? ಆತ್ಮಹತ್ಯೆಯ ಪಾಪವೆಂದು ಜನರು ಎನ್ನುವರು. ಮುದುಕನ ಕೊರಳಿಗೆ ಚಿಕ್ಕ ಬಾಲಿಕೆಯನ್ನು ಕಟ್ಟುವುದು ಪುಣ್ಯವಾದರೆ ನನಗಾ ಪುಣ್ಯಕ್ಕಿಂತಲೂ ಆತ್ಮಹತ್ಯೆಯ ಪಾಪವೇ ಲೇಸೆಂದು ತೋರುವುದು. ನಿನಗೆ ಈ ಕಾಗದವು ತಲುಪುವಾಗ ನಿನ್ನ ದೌರ್ಭಾಗ್ಯ ಸಹೋದರಿಯು ಈ ಪ್ರಪಂಚದಿಂದ ಹೊರಟು ಹೋಗಿರುವಳು. ಆತ್ಮಹತ್ಯೆಯನ್ನು ಮಾಡಿಕೊಂಡ ಪಾಪಿಯೆಂದು ನೀನೊಬ್ಬಳಾದರೂ ಜರಿಯುವುದಿಲ್ಲವೆಂದು ನನಗೆ ಗೊತ್ತಿದೆ. ಕ್ಷಮಿಸು. ನಿನ್ನ ಶಾಂತಿ. ಶಾಂತಿಯ ಕಾಗದವನ್ನು ಓದಿದೆ. ಶಾಂತಿಯಂತ ಸ್ವರ್ಣ ಪುತ್ತಲಿಯನ್ನು ಕೊಡುವುದು ಕೂಡು ಅಲ್ಲದೆ ಅವಳೊಡನೆ ವರದಕ್ಷಿಣೆಯನ್ನು ಕೊಡಬೇಕು ಎಂದು ಕೇಳಿದ ನೀಚನನ್ನು ಶಪಿಸಿದೆ. ಹಿಂದೊಂದು ಬಾರಿ ನಾನು ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕರಿಸಿದ್ದುದು ದುಃಖ ಬರದಲ್ಲಿ ಮರೆತೇ ಹೋಗಿತ್ತು. ವಿಧಾತನನ್ನು ಹಳಿದೆ. ವಿಧಾತನನ್ನು ದೂರುವ ಬದಲು ನಾನೇ ನನ್ನ ದುರಾಸೆಯನ್ನು ಬಿಟ್ಟು ಶಾಂತಿಯನ್ನು ಮದುವೆಯಾಗಿದ್ದರೆ ಆ ಮುದ್ದು ಬಾಲೆಯು ಈಗ ಸುಖದಲ್ಲಿ ಇರುತ್ತಿದ್ದಳು. ನನ್ನ ತಪ್ಪಿಗಾಗಿ ನನ್ನನ್ನು ನಾನೇ ಬಲಿ ತೆಗೆದುಕೊಳ್ಳುವುದೋ ದೇವರೇ ಬಲ್ಲ. ಆದರೆ ನನ್ನ ಶಾಂತಿಯನ್ನು ಅದು ಬಲಿ ತೆಗೆದುಕೊಂಡ ಮೇಲೆ ನನಗದರ ನಿಜ ಸ್ವರೂಪ ಗೊತ್ತಾಯಿತು. ನೋಡ್ರಿ, ಶಾಂತಿ ತನ್ನ ಮದುವೆಯ ವಿಚಾರವನ್ನು ಕುರಿತು ಪತ್ರ ಬರೀತಾಳಿದು. ಪತ್ರದಲ್ಲಿ ಶಾಂತಿ ವರದಕ್ಷಿಣೆ ಕಾರಣದಿಂದ ಮೊಮ್ಮಕ್ಕಳಿರುವ ಮುದುಕನೊಡನೆ ತನ್ನ ಮದುವೆ ನಿಶ್ಚಯವಾಗಿದೆ ಎಂದು ತಿಳಿಸುತ್ತಾ ಅವನೊಂದಿಗೆ ಬದುಕುವುದಕ್ಕಿಂತ ಆತ್ಮಹತ್ಯೆ ಲೇಸೆಂದು ಹೇಳ್ತಾನೆ. ಈ ನಿರ್ಧಾರವನ್ನು ಗೆಳತಿಯಾದ ಸೀತೆ ಅರ್ಥ ಮಾಡಿಕೊಳ್ಳುತ್ತಾಳೆಂದು ತಪ್ಪು ತಿಳಿದಿಲ್ಲವೆಂದು ಶಾಂತಿ ಭಾವಿಸುತ್ತಾಳೆ. ಕಥಾನಾಯಕ ಇಲ್ಲಿ ಶಾಂತಿಯನ್ನ ವಿವಾಹವಾಗಲು ವರದಕ್ಷಿಣೆ ಕೇಳಿದ ನೀಚನನ್ನ ಶಪಿಸ್ತಾನೆ. ತಾನೇ ಆ ನೀಚ ಎಂದು ಗೊತ್ತಿರುವುದಿಲ್ಲ. ಆದರೆ ಶಾಂತಿಯನ್ನ ಮದುವೆಯಾಗಿದ್ದರೆ ಅವಳ ಸಾವು ತಪ್ಪುತ್ತಿತ್ತು ಎಂಬ ಪಶ್ಚಾತ್ತಾಪ ಅವನಲ್ಲಿ ಮೂಡುತ್ತೆ. ಜೊತೆಗೆ ವರದಕ್ಷಿಣೆ ಎಂಬ ಪಿಡುಗಿಗೆ ಎಷ್ಟೋ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೋ ಎಂಬುದು ಶಾಂತಿಯನ್ನು ಬಲಿ ತೆಗೆದುಕೊಂಡ ಮೇಲೆ ಆತನಿಗೆ ಗೊತ್ತಾಯಿತು. ಅಂದಿನ ರಾತ್ರಿಯೇ ಊರಿಗೆ ಹೊರಟೆ. ಮರುದಿನ ಬೆಳಗಿನ ಹೊತ್ತಿನಲ್ಲಿ ಮನೆಗೆ ತಲುಪಿದೆ. ನಾನು ಹೋಗುವಾಗ ಅಮ್ಮ ಅಂಗಳ ಸಾರಿಸಿ ರಂಗವಲ್ಲಿ ಇಡುತ್ತಿದ್ದಳು. ನನ್ನ ತಂದೆಯೂ ವಿಯೂ ಒಳಗಿದ್ದರು.
ನನ್ನನ್ನು ನೋಡಿದೊಡನೆ ಅಮ್ಮ ಸಂತೋಷದಿಂದ ಮುಂದೆ ಬಂದು ಅಪ್ಪಿಕೊಂಡಳು. ಅಮ್ಮನೊಡನೆ ಮಾತುಕತೆಯಾಡಿ ಒಳಗೆ ಹೋದೆ. ನನ್ನ ತಂದೆ ನಡುಮನೆಯಲ್ಲಿ ಕುಳಿತಿದ್ದರು. ನನ್ನನ್ನು ನೋಡಿದರೂ ಮಾತಾಡಲಿಲ್ಲ. ನಾನು ಅಲ್ಲಿ ನಿಲ್ಲದೆ ನನ್ನ ಕೊಠಡಿಗೆ ಹೋದೆ. ಅಲ್ಲಿ ವಿಜಯ ಒಂದು ಚಿತ್ರವನ್ನು ಬಚ್ಚಿಟ್ಟಳು. ಆಶ್ಚರ್ಯದಿಂದ ನೋಡುತ್ತಿದ್ದುದು ಏನು ಹುಯಿ ಎಂದೆ. ಆಗ ಅವಳು ತಾನು ನೋಡುತ್ತಿದ್ದ ಪೇಪರನ್ನು ನನ್ನೆದುರು ಎಸೆದು, ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು. ನನಗೆ ಬಹಳ ಆಶ್ಚರ್ಯವಾಯಿತು. ಪತ್ರಿಕೆಯನ್ನು ಆತುರದಿಂದ ತೆಗೆದು ನೋಡಿದೆ. ಶಾಂತಿಯ ಚಿತ್ರ. ಅದರ ಕೆಳಗಡೆ ವರದಕ್ಷಿಣೆಗೆ ಆಹುತಿ. ಶಾಂತಿಯೇ ನಾನು ಮೊದಲು ಕೈ ಬಿಟ್ಟ ಕನ್ಯೆ. ಈಗ ಏನು ಪ್ರಯೋಜನ? ನೋಡಿ, ಈ ಒಂದು 8ನೇ ಘಟಕದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಶಾಂತಿ ಆತ್ಮಹತ್ಯೆ ವಿಷಯ ಕೇಳಿ ನೊಂದ ಕಥಾನಾಯಕ ಏನ್ ಮಾಡ್ತಾನೆ, ಮದ್ರಾಸಿನಿಂದ ತನ್ನ ಮನೆಗೆ ಹಿಂದಿರುಗ್ತಾನೆ. ಮನೆಗೆ ಬಂದ ಮಗನ ತಾಯಿ ಆತ್ಮೀಯತೆಯಿಂದ ಸ್ವಾಗತಿಸಿದರೆ, ವಿಜಯಳ ಕೈಯಲ್ಲಿದ್ದ ಪತ್ರಿಕೆ ಶಾಂತಿಯ ಭಾವಚಿತ್ರವನ್ನ ನೋಡಿ ತಾನು ಬಯಸಿದ ಶಾಂತಿಯೇ ತಾನು ಮೊದಲು ಕೈಬಿಟ್ಟ ಕನ್ನಿ ಅನ್ನೋದು ಆತನಿಗೆ ಅರಿವಾಗುತ್ತೆ. ಈಗ ಏನು ಪ್ರಯೋಜನ ಅಂತ ಹೇಳಿ ಇಲ್ಲಿ ಕೆಲವೊಂದಿಷ್ಟು ಪಾತ್ರ ಚಿತ್ರಣವನ್ನ ನೋಡ್ತಾ ಹೋಗೋಣ. ಕಥೆಯಲ್ಲಿ ಬರುವ ಕಥಾನಾಯಕ. ಲೇಖಕಿಯ ಕಥೆಯಾದ ಆಹುತಿಯಲ್ಲಿ ಕಥಾನಾಯಕನು ಕೇಂದ್ರ ಬಿಂದು ಆಗಿದ್ದಾನೆ. ಅವನು ಎಂಎ ಪದವೀಧರನಾದರೂ ಹಿಂದಿನ ಸಮಾಜದಲ್ಲಿನ ಯುವಕರಂತೆ ವರದಕ್ಷಿಣೆಯ ಆಸೆಗೆ ಬಾಯಿ ಬಿಡುವವನಾಗಿದ್ದನು. ಅದಕ್ಕಾಗಿ ತಂದೆಯು ಆರಿಸಿದ ಸದ್ಗುಣೆಯೂ ಸೌಂದರ್ಯವತಿಯೂ ಆದ ಹೆಣ್ಣನ್ನು ನೋಡಲು ಸಹ ಇಚ್ಛಿಸಲಿಲ್ಲ. ಅದಕ್ಕೆ ಬದಲು ಲಂಡನ್ನಿನಲ್ಲಿ ಲಾ ಓದಲು ಕಳಿಸುವ ಸಿರಿವಂತ ಮಾವನಿಗಾಗಿ ಹಂಬಲಿಸಿದನು. ತಂದೆಯ ಎದುರು ತನ್ನ ಮನದ ಅಭಿಪ್ರಾಯವನ್ನು ಹೇಳಲು ಅಂಜಿದ ಕಥಾನಾಯಕ ಮನೆ ಬಿಟ್ಟು ಮದ್ರಾಸಿಗೆ ರೈಲಿನಲ್ಲಿ ಬಂದನು. ಹಣವಂತನೆಂಬ ಕಾರಣಕ್ಕಾಗಿ ರತ್ನ ವ್ಯಾಪಾರಿಯ ಸಖ್ಯ ಬೆಳೆಸುವ ಜಾಯಮಾನದವನು ಈತ. ಮೂಲತಃ ಗುಣವಂತನೇ ಆಗಿದ್ದ ಕಥಾನಾಯಕನು ತಾನು ಪಾಠ ಹೇಳಿಕೊಡುತ್ತಿದ್ದ ಶಾಂತಿಯನ್ನು ಪ್ರೀತಿಸಿದರೂ ಅದನ್ನು ಹೊರಗೆ ಎಡದ ಮೂರ್ಖ ಪುಕ್ಕಲು ಸ್ವಭಾವದವನು ಆಗಿದ್ದನು. ಇದರ ಜೊತೆಗೆ ಲಂಡನ್ನಿಗೆ ಹೋಗುವ ಗೀಳು ಬಿಡದಿದ್ದವನೂ ಆಗಿದ್ದನು. ಶಾಂತಿಯ ಗೈರು ಹಾಜರಿಯ ಕಥಾನಾಯಕನ ನಿಜವಾದ ಮನಸ್ಸನ್ನು ಹೊರಗೆಡುತ್ತಿದ್ದಂತೆ ಶಾಂತಿಗಾಗಿ ಹಂಬಲಿಸಲಾರಂಭಿಸಿದನು. ಹಾಗೂ ಅಂತಹ ಸದ್ಗುಣೆಯಾದ ಶಾಂತಿಯನ್ನು ವರದಕ್ಷಿಣೆಗಾಗಿ ತಿರಸ್ಕರಿಸಿದ ನೀಚನನ್ನು ಮನಸಾರೆ ಶಪಿಸಿದನು. ಅಲ್ಲದೆ ಶಾಂತಿಯ ಆತ್ಮಹತ್ಯೆಯ ಸುದ್ದಿ ತಿಳಿದ ಮೇಲೆ ತಾನು ಅವಳನ್ನು ಮದುವೆಯಾಗುವ ಧೈರ್ಯ ಮಾಡದಿದ್ದುದಕ್ಕಾಗಿ ಪಶ್ಚಾತ್ತಾಪ ಪಟ್ಟನು. ಮನೆಗೆ ಹಿಂದಿರುಗಿದಾಗ ತನ್ನ ತಂಗಿಯ ಕೈಯಲ್ಲಿದ್ದ ಪತ್ರಿಕೆಯಲ್ಲಿನ ಶಾಂತಿಯ ಚಿತ್ರ ನೋಡಿದಾಗ ತಾನು ಕೈಬಿಟ್ಟ ಕನ್ಯೆ ಶಾಂತಿ ಎಂದು ಅರಿತನು. ಇಲ್ಲಿ ಕಥಾನಾಯಕನು ಇಂದಿನ ಸಮಾಜದ ಯುವಕರಲ್ಲಿನ ದುರಾಸೆ, ಅಂಜುವರುಕುತನ, ಅಧೈರ್ಯ, ನಿರ್ಧಾರಕ್ಕೆ ಬರಲು ಅಶಕ್ತತೆ ಮುಂತಾದವುಗಳಿಗೆ ಕನ್ನಡಿಯಂತಿದ್ದಾನೆ. ಇಂದಿನ ಯುವಕರ ಕನ್ನಡಿಯಂತಿದ್ದಾನೆ. ಶಾಂತಿ ಈ ಕಥೆಯಲ್ಲಿನ ನಾಯಕಿ. ಅತಿ ಚೆಲುವೆಯಾಗಿದ್ದಂತೆ ಪಾಠದಲ್ಲೂ ಬುದ್ಧಿವಂತಳು, ಬೇಗನೆ ಕಲಿಯುವ ಆಸಕ್ತಿ ಉಳ್ಳವಳು ಆಗಿದ್ದಳು. ಹಿತವಾದ ಮಾತು, ಚಿಂತೆಯಿಂದ ಕೂಡಿದ ಮುಖ ಹೊಂದಿದ್ದಳು. ಬಡತನದ ದೆಸೆಯಿಂದಾಗಿ ವರದಕ್ಷಿಣೆ ಕೊಡಲಾಗದೆ ಮೊಮ್ಮಕ್ಕಳಿರುವ ಮುದುಕನೊಡನೆ ಮದುವೆ ನಿಶ್ಚಯವಾದಾಗ ಸತ್ತ ಹೆಣದಂತೆ ಬಾಳುವೆ ಮಾಡಲಿಚ್ಛಿಸದೆ ಪಾಪ ಕಾರ್ಯವಾದರೂ ಆತ್ಮಹತ್ಯೆಗೆ ಬಲಿಯಾದಳು. ಅವಳ ಈ ಕತೆ ನಿರಾಶೆಮಯವಾದ ಜೀವನಕ್ಕೆ ಕೈಗನ್ನಡಿಯಾಗಿದೆ. ಇನ್ನು ಸೀತೆ ಮತ್ತೆ ಅವರ ಕಥಾನಾಯಕನ ತಂಗಿ ವಿಜಯ ಇವರ ಪಾತ್ರ ಕುರಿತು ನೋಡೋಣ. ಶಾಂತಿಯ ದೂರದ ಸಂಬಂಧಿಯಾದರೂ ಆತ್ಮೀಯ ಸ್ನೇಹಿತೆ, ಸದಾ ಹಸನ್ಮುಖಿಯಾಗಿರುವವಳು, ತಕ್ಕ ಮಟ್ಟಿಗೆ ಓದುವುದರಲ್ಲಿ ಆಸಕ್ತಿ ಉಳ್ಳವಳಾಗಿದ್ದಳು. ಶಾಂತಿಯ ಸಹಾಯಕತೆಗಾಗಿ ಕನಿಕರ ಹೊಂದಿದವಳಾಗಿದ್ದಳು. ಆಕೆಯ ಆತ್ಮಹತ್ಯೆಗೆ ದುಃಖಪಟ್ಟವಳು ಆಗಿದ್ದಳು. ಇನ್ನು ವಿಜಯ ಕಥಾನಾಯಕನ ತಂಗಿ, ಹೆಚ್ಚು ಓದಿದವಳು ಅಲ್ಲವಾದರೂ ತಂದೆಯ ಇಚ್ಛೆಯಂತೆ ನಡೆಯುವವಳು ಆಗಿದ್ದಳು. ಬಡವರ ಹೆಣ್ಣಾದರೂ ವಿದ್ಯಾವಂತೆ, ರೂಪವಂತೆ ಹೆಣ್ಣು. ಅಣ್ಣನಿಗೆ ಸಿಗಲಿ ಎಂದು ಆಶಿಸಿದಳು. ವಿದ್ಯಾವಂತನಾದರೂ ವರದಕ್ಷಿಣೆಗಾಗಿ ಸ್ವಾರ್ಥ ಮನಸ್ಸಿನ ಅಣ್ಣನನ್ನು ಖಂಡಿಸಿದಳು. ತನ್ನಣ್ಣನಿಗೆ ಗೊತ್ತುಪಡಿಸಿದ ಬಡವರ ಹೆಣ್ಣು
ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದಿ ದುಃಖಿತಳಾದಳು. ಈ ಪಾತ್ರವು ಸಮಾಜದಲ್ಲಿನ ಕೆಲವು ಹೆಣ್ಣು ಮಕ್ಕಳು ವರದಕ್ಷಿಣೆ ವಿರೋಧಿಯಾಗಿರುವುದನ್ನು, ಹೆಣ್ಣು ಮಕ್ಕಳ ಮನಸ್ಸನ್ನು ಅರಿತವರನ್ನು ಪ್ರತಿನಿಧಿಸುತ್ತದೆ. ತಂದೆ, ಕಥಾನಾಯಕನ ತಂದೆ ಆಚಾರವಂತ, ವರದಕ್ಷಿಣೆ ವಿರೋಧಿ. ತನ್ನ ಮಗ ಲಂಡನ್ನಿನಲ್ಲಿ ಓದುವುದಕ್ಕಾಗಿ ಐಶ್ವರ್ಯವಂತರ ಅಳಿಯನಾಗುವುದು ಇಷ್ಟವಿರಲಿಲ್ಲ. ಬಡವರ ಹೆಣ್ಣಾದರೂ ಒಳ್ಳೆಯ ಮನೆತನದ ಸದ್ಗುಣಿಯನ್ನು ತನ್ನ ಮಗನಿಗೆ ತಂದುಕೊಳ್ಳಬೇಕೆಂಬ ಒಳ್ಳೆಯ ಆಸೆ ಇತ್ತು. ಸ್ವಾರ್ಥಪರನಾದ ಮಗನನ್ನು ಸರಿದಾರಿಗೆ ತರುವುದಕ್ಕಾಗಿ ತಾನು ಗೊತ್ತುಪಡಿಸಿದ ಹೆಣ್ಣನ್ನು ಮದುವೆಯಾಗಲು ಹೇಳಿದಳು. ಇಲ್ಲದಿದ್ದರೆ ಅವನು ತನ್ನ ಮಗನೇ ಅಲ್ಲವೆಂದು ಸಮಾಧಾನದಿಂದ ಹೊರಟು ಹೋದರು. ಈ ಪಾತ್ರವು ಇಂದೂ ಸಹ ಸಮಾಜದಲ್ಲಿ ವರದಕ್ಷಿಣೆ ಬಯಸದ, ಬಡವರ ಕಷ್ಟ ಅರಿತ ಗಂಡಿನ ತಂದೆಯವರು ಇರುವುದನ್ನು ಸೂಚಿಸುತ್ತದೆ. ಸಂವಾದ ಅಂದ್ರೆ ಸಂಭಾಷಣೆ ಮೂಲಕ ಕಥೆ ಸಾಗುತ್ತೆ. ಅಲ್ಲಿ ಸಂಭಾಷಣೆ ಏನ್ ನಡೀತು, ಸಂವಾದ ಏನ್ ನಡೀತು ನೋಡೋಣ. ಈ ಕಥೆಯಲ್ಲಿ ಕಥಾನಾಯಕನಿಗೆ ಮತ್ತು ಅವನ ತಂಗಿಗೂ ನಡೆದ ಸಂವಾದವು ತಂದೆಯು ಗೊತ್ತು ಮಾಡಿದ್ದ ಹುಡುಗಿಯ ಬಗ್ಗೆ ನಡೆದು, ಕಥಾನಾಯಕನು ಓದಲು ಕಳಿಸಿಕೊಡುವ ಶ್ರೀಮಂತ ಅಳಿಯನಾಗಬೇಕೆಂದು ಅಪೇಕ್ಷಿಸಿದಾಗ ತಂಗಿಯಾದ ವಿಜಯಳು ತನ್ನನ್ನೇ ಮಾರಿಕೊಳ್ಳ ಬಯಸುವುದನ್ನು ಖಂಡಿಸಿದಳು. ಕಥಾನಾಯಕನಿಗೂ ವರನ ತಂದೆಗೂ ನಡೆದ ಸಂವಾದದಲ್ಲಿ ಕಥಾನಾಯಕನ ತಂದೆಯು ಬಡವರ ಹೆಣ್ಣನ್ನು ಮದುವೆಯಾದರೆ ಇಲ್ಲೇ ಓದುವ ಖರ್ಚನ್ನು ಕೊಡುತ್ತೇನೆ ಎಂದರು. ಇನ್ನು ಕಥಾನಾಯಕನಿಗೂ ರತ್ನ ವ್ಯಾಪಾರಿಗೂ ರೈಲಿನಲ್ಲಿ ಪರಿಚಯವು ಸಂವಾದದಲ್ಲಿ ಕೊನೆಗೊಂಡಿತು. ರತ್ನ ವ್ಯಾಪಾರಿಯು ಮದ್ರಾಸಿನಲ್ಲಿ ಕೆಲಸ ಸಿಗದೆ ಇದ್ದರೆ ತನ್ನನ್ನು ಕಾಣಲು ತಿಳಿಸಿದನು. ಕಥಾನಾಯಕನಿಗೂ ಸೀತಾಳಿಗೂ ಶಾಂತಿಯ ಗೈರು ಹಾಜರಾದ ನಡುವೆ ಸಂವಾದವು ಹಾಗೂ ಪತ್ರವು ಕಥಾನಾಯಕನ ಒಳ ಮನಸ್ಸು ಆತನಿಗೆ ತಿಳಿಯುವಂತಾಯಿತು. ಹೀಗೆ ಕಥೆಯು ಸಂವಾದಗಳನ್ನು ಒಳಗೊಂಡ ಸನ್ನಿವೇಶಗಳಿಗೆ ಪೂರಕವಾಗಿದೆ. ಇನ್ನು ಕಥೆಯಿಂದ ನಾವು ಏನ್ ತಿಳ್ಕೊಂಡಿವಿ ಅಂತಂದ್ರೆ, ವರದಕ್ಷಿಣೆ ಎಂಬ ಸಾಮಾಜಿಕ ಪಿಡುಗು ಹೆಣ್ಣು ಮಕ್ಕಳ ಬಾಳನ್ನು ದುರಂತವಾಗಿಸುತ್ತಿರುವುದು. ವಿದ್ಯಾವಂತ ಯುವಕರು ತಮ್ಮ ಸ್ವಾರ್ಥ ಪರತೆಯಿಂದ ವರದಕ್ಷಿಣೆಗೆ ಆಸೆ ಪಡುತ್ತಿರುವುದು ಹಾಗೂ ಅದರಿಂದಾಗುವ ದುಷ್ಪರಿಣಾಮಗಳು. ಅಸಹಾಯಕ ಹೆಣ್ಣು ಮಕ್ಕಳು ವರದಕ್ಷಿಣೆಯಿಂದಾಗಿ ಆತ್ಮಹತ್ಯೆಯಂತ ದಾರುಣ ಪ್ರಯತ್ನಕ್ಕೆ ಮನಸ್ಸು ಮಾಡುತ್ತಿರುವುದು. ವರದಕ್ಷಿಣೆ ಎಂಬುದು ಒಂದು ಪಿಡುಗು, ಅದನ್ನು ತಡೆಗಟ್ಟಬೇಕೆಂದು ತಿಳಿಸುವುದು. ವರದಕ್ಷಿಣೆಗಾಗಿ ತಮ್ಮ ಸ್ವಂತ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬಾರದು ಎಂಬುದು ತಿಳಿಯಿತು. ಇನ್ನು ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಕಥಾನಾಯಕ ಯಾವ ಪದವಿಯನ್ನ ಪಡೆದಿದ್ದ? MA ಪದವೀಧರನಾಗಿದ್ದ. ಕಥಾನಾಯಕ MA ಪದವೀಧರ ಆಗಿದ್ದ. ಎರಡನೇ ಪ್ರಶ್ನೆ, ಕಥಾನಾಯಕನಿಗೆ ಯಾವ ಆಸೆ ಇತ್ತು? ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ನಾಗಬೇಕೆಂಬ ಆಸೆ ಇತ್ತು. ಐಶ್ವರ್ಯವಂತರ ಅಳಿಯನಾಗಬೇಕೆಂದು ಕಥಾನಾಯಕ ಏಕೆ ಬಯಸುತ್ತಿದ್ದನು? ತಾನು ಸುಲಭವಾಗಿ ಇಂಗ್ಲೆಂಡಿಗೆ ಹೋಗಬಹುದೆಂದು. ವಿಜಯಳು ಅಣ್ಣನನ್ನು ಯಾವುದರ ಬಗ್ಗೆ ಒಪ್ಪಿಗೆ ಕೇಳಿದಳು? ಮದುವೆಯ ಬಗ್ಗೆ. ಕಥಾನಾಯಕನಿಗೆ ಅವನ ತಂದೆಯು ಗೊತ್ತು ಮಾಡಿದ್ದ ಹುಡುಗಿಯ ಬಗ್ಗೆ ವಿಜಯಳ ಅಭಿಪ್ರಾಯವೇನು? ಹುಡುಗಿಯು ಓದು ಬರಹ ಕಲಿತವಳು, ಚೆಲುವೆಯೂ ಆಗಿದ್ದಾಳೆ ಎಂಬುದು ಅಭಿಪ್ರಾಯವಾಗಿತ್ತು. ಕಥಾನಾಯಕನಿಗೆ ಆ ಹುಡುಗಿಯನ್ನು ಮದುವೆಯಾಗಲು ತನ್ನ ತಂಗಿಯ ಎದುರು ಹಾಕಿದ ನಿಬಂಧನೆಗಳೇನು? ಲಂಡನ್ನಿಗೆ ಹೋಗಿ ಕಲಿಯಲು ಆಗುವ ಖರ್ಚನ್ನು ಕೊಡುವುದಾದರೆ ಮದುವೆಯಾಗುತ್ತೇನೆ ಎಂದನು. ಅಣ್ಣನ ನಿಬಂಧನೆಗಳಿಗೆ ವಿಜಯಳ ಪ್ರತಿಕ್ರಿಯೆ ಏನು? MA ಆದ ನೀನು ನಿನ್ನನ್ನು ಮಾರಿಕೊಳ್ಳ ಬಯಸುವೆಯಾ ಎಂದಳು. ಕಥಾನಾಯಕನೊಡನೆ ಅವನ ತಂದೆಯು ಮದುವೆಯ ವಿಷಯದಲ್ಲಿ ಆಡಿದ ಕಡೆಯ ಮಾತೇನು? ಈ ಹುಡುಗಿಯನ್ನು ಮದುವೆಯಾದರೆ ಇಲ್ಲೇ ಓದುವ ಖರ್ಚನ್ನು ಕೊಡುತ್ತೇನೆ ಎಂದರು. ಕಥಾನಾಯಕನು ಮನೆ ಬಿಟ್ಟು ಹೊರಡಲು ಕಾರಣವೇನು? ತಂದೆ ಎದುರು ಧೈರ್ಯ ಮಾಡಿ ನಿಂತು ಹೇಳಲಾಗದೆ ಮನೆ ಬಿಟ್ಟು ಹೊರಟನು. ಕಥಾನಾಯಕನು ರತ್ನ ವ್ಯಾಪಾರಿಯನ್ನು ಏಕೆ ಭೇಟಿಯಾದನು? ತನಗೆ ಮದ್ರಾಸಿನಲ್ಲಿ ಎಲ್ಲೂ ಉದ್ಯೋಗ ದೊರಕದೇ ಇದ್ದಾಗ ರತ್ನ ವ್ಯಾಪಾರಿಯನ್ನು ಭೇಟಿಯಾದನು.
ಕಥಾನಾಯಕನು ಯಾರಿಗೆ ಪಾಠ ಹೇಳಿಕೊಡಲು ಒಪ್ಪಿದನು? ರತ್ನ ವ್ಯಾಪಾರಿಯ ಮಗಳು ದೂರದ ಸಂಬಂಧಿ ಸೋದರ ಸೊಸೆಯರಿಗೆ ಪಾಠ ಹೇಳಿಕೊಡಲು ಒಪ್ಪಿದನು. ಸೀತೆ ಮತ್ತು ಶಾಂತಿಯರ ಗುಣ ಸ್ವಭಾವಗಳು ಯಾವುವು? ಸೀತೆಯು ಹಸನ್ಮುಖಿಯವಳಾದರೆ ಶಾಂತಿಯು ಸುಂದರಳು, ಓದಿನಲ್ಲಿ ಆಸಕ್ತಿಯುಳ್ಳವಳು, ಚಿಂತಾಕ್ರಾಂತವುಳ್ಳವಳು ಆಗಿದ್ದಳು. ಕಥಾನಾಯಕನು ಶಾಂತಿಯತ್ತ ಏಕೆ ಆಕರ್ಷಿತನಾದನು? ಶಾಂತಿಯ ಸೌಂದರ್ಯವನ್ನು ಆವರಿಸಿದ ದುಃಖ, ವಿದ್ಯೆಯ ಶುದ್ಧ ಅಭಿರುಚಿ, ಮಿತವಾದ ಮಾತಿನಿಂದ ಆಕರ್ಷಿತನಾದನು. ಶಾಂತಿಯ ಮದುವೆಗೆ ಇದ್ದ ಅಡಚಣೆಯನ್ನು ಏನಿತ್ತು? ವರದಕ್ಷಿಣೆ ಕೊಡಲಾರದ ಬಡವರಾಗಿದ್ದರು ಶಾಂತಿಯ ತಂದೆ. ಕಥಾನಾಯಕನ ತೊಳಲಾಟಕ್ಕೆ ಕಾರಣವೇನು? ಶಾಂತಿಯನ್ನು ಮದುವೆಯಾಗಬೇಕೆಂಬ ಆಸೆ ಇದ್ದರೂ ಲಂಡನ್ನಿಗೆ ಹೋಗಬೇಕೆಂಬ ಆಸೆಯಿಂದ ತೊಳಲಾಡುತ್ತಿದ್ದನು. ಕಥಾನಾಯಕನ ಮನಸ್ಸು ವಿಷಾದಗೊಳ್ಳಲು ಕಾರಣವೇನು? ಶಾಂತಿಯನ್ನು ಕಾಣದೆ ವಿಷಾದಗೊಂಡನು. ಮುಂದಿನ ಪ್ರಶ್ನೆ, ಕಥಾನಾಯಕನಿಗೆ ಶಾಂತಿಯ ಅವಶ್ಯಕತೆಯ ಅರಿವು ಹೇಗೆ ಉಂಟಾಯಿತು? ಶಾಂತಿಯ ಮದುವೆ ಗೊತ್ತಾಗಿದೆ ಎಂದರಿತ ಮೇಲೆ ಶಾಂತಿಯ ಅವಶ್ಯಕತೆಯ ಅರಿವು ಉಂಟಾಯಿತು. ಶಾಂತಿಯು ಯಾರಿಗೆ ಕಾಗದ ಬರೆದಿದ್ದಳು? ಗೆಳತಿ ಸೀತಾಳಿಗೆ. ಶಾಂತಿಗೆ ಗೊತ್ತಾದವರ ಹೇಗಿದ್ದನು? ಮೊಮ್ಮಕ್ಕಳಿರುವ ಮುದುಕನಾಗಿದ್ದನು. ಶಾಂತಿಯು ಆತ್ಮಹತ್ಯೆ ಮಾಡಿಕೊಳ್ಳಲು ಏಕೆ ನಿಶ್ಚಯಿಸಿದಳು? ಸತ್ತ ಹೆಣದಂತೆ ಮುದುಕನ ಮಡದಿಯಾಗುವುದಕ್ಕಿಂತ ಸಾವೇ ಲೇಸೆಂದು ಆತ್ಮಹತ್ಯೆ ಮಾಡಿಕೊಳ್ಳಲು ನಿಶ್ಚಯಿಸಿದಳು. ಕಥಾನಾಯಕನು ತನ್ನನ್ನು ತಾನು ಜರಿದುಕೊಳ್ಳಲು ಕಾರಣವೇನು? ದುರಾಸೆಯನ್ನು ಬಿಟ್ಟು ತಾನೇ ಶಾಂತಿಯನ್ನು ಮದುವೆಯಾಗಿದ್ದರೆ ಸುಖವಾಗಿರುತ್ತಿದ್ದಳು ಎಂದು ತನ್ನನ್ನು ತಾನೇ ಜರಿದುಕೊಂಡನು. ತಾಯಿಯು ತನ್ನ ಮಗನನ್ನು ಹೇಗೆ ಸ್ವಾಗತಿಸಿದಳು? ಸಂತೋಷದಿಂದ ಸ್ವಾಗತಿಸಿದಳು. ವಿಜಯಳು ತನ್ನ ಅಣ್ಣನಿಗೆ ಏನನ್ನು ತೋರಿಸಿದಳು? ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಶಾಂತಿಯ ಆತ್ಮಹತ್ಯೆ ಚಿತ್ರ ತೋರಿಸಿದಳು. ಪತ್ರಿಕೆಯಲ್ಲಿದ್ದ ಶಾಂತಿಯ ಚಿತ್ರವನ್ನು ನೋಡಿ ಕಥಾನಾಯಕನ ಪ್ರತಿಕ್ರಿಯೆ ಏನು? ಶಾಂತಿಯೇ ತಾನು ಮೊದಲು ಕೈಬಿಟ್ಟ ಕನ್ಯೆ ಎಂದು ತಿಳಿದನು. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಮತ್ತೆ ಮುಂದಿನ ಹೊಸ ಪಾಠದೊಂದಿಗೆ ಮುಂದಿನ ಒಂದು ಪಾಠದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.